ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಂಹ ರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ರಾಶಿಯವರಿಗೆ ಗ್ರಹಗಳ ಸಂಚಾರದಿಂದ ಆಗ್ತಕ್ಕಂಥ ಬದಲಾವಣೆಗಳೇನು, ಇವರ ವೈಯಕ್ತಿಕ ಜೀವನದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು ಮತ್ತು ವ್ಯವಹಾರ ಮತ್ತು ವ್ಯಾಪಾರದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳೇನು, ಇವರ ಗುಣಲಕ್ಷಣಗಳಲ್ಲಿ ಆಗ್ತಕ್ಕಂಥ ಮೇಜರ್ ಡಿಫ್ರೆನ್ಸ್ಗಳೇನು ಮತ್ತು ಇವರ ಆರೋಗ್ಯ ಸ್ಥಿತಿ ಹೇಗಿರುತ್ತೆ, ಜೊತೆಗೆ ಇವರು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಪರಿಹಾರ ತಂತ್ರಗಳೇನು, ಅದರಿಂದ ಏನು ಬದಲಾವಣೆ ಕಾಣುತ್ತದೆ ಈ ಒಂದು ವಿಡಿಯೋದಲ್ಲಿ ನಾನು ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ವೃತ್ತಿ ಮತ್ತು ವ್ಯವಹಾರ ನೋಡೋದಾದರೆ, ವೃತ್ತಿ ಜೀವನದಲ್ಲಿ ಮೊದಲನೇದಾಗಿ ನೀವು ಮಾಡ್ತಕ್ಕಂಥ ಕೆಲಸ ಕ್ಷೇತ್ರದಲ್ಲಿ ನಿಮ್ಮ ಸುತ್ತಮುತ್ತಲೂ ಇರ್ತಕ್ಕಂಥ ಹಿತಶತ್ರುಗಳಿಂದಲೇ ನೀವು ಜೀವನ ಸಾಧಿಸುವಂಥ ಸಂಭವ ಈ ಒಂದು ತಿಂಗಳಲ್ಲಿ ನಿಮಗಿದೆ. 6ನೇ ಮನೆಯಲ್ಲಿ ಇರ್ತಕ್ಕಂಥ ಸೂರ್ಯನ ಪ್ರಭಾವದಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಕ್ಕೂ ಕೂಡ ಒಂದು ಒಳ್ಳೆಯ ಶುಭ ಮನ್ನಣೆ ಕೂಡ ಸಿಗುತ್ತೆ. ಮತ್ತು ವ್ಯವಹಾರಸ್ಥರು ನೋಡಬೇಕಾದ್ರೆ, ವ್ಯಾಪಾರಸ್ಥರಿಗೆ, ಬಿಸ್ನೆಸ್ ಮ್ಯಾನ್ಗಳಿಗೆ ನೋಡೋದಾದರೆ, ಈ ತಿಂಗಳು ನಿಮ್ಮ ಒಂದು ಜಾತಕದಲ್ಲಿ ಗುರು 12ನೇ ಮನೆಯಲ್ಲಿರೋದ್ರಿಂದ ಲಾಭದಾಯಕ ವಿಚಾರ ಅಂತ ಹೇಳ್ಬೋದು. ಇಲ್ಲಿ ನೀವು ಏನೇ ಇನ್ವೆಸ್ಟ್ಮೆಂಟ್ ಮಾಡೋದಾದರೂ ಕೂಡ, ಏನೇ ಒಂದು ವ್ಯವಸ್ಥೆಗಳು ಮಾಡೋದಾದರೂ ಕೂಡ ನಿಮಗೆ ಶುಭದಾಯಕ ವಿಚಾರಗಳು ಅಂತ ಹೇಳ್ಬೋದಾಗುತ್ತೆ. ಮತ್ತು ವ್ಯವಹಾರ ಮಾಡುವಾಗೆ ಕೂಡು ವ್ಯವಸ್ಥೆಗಳಾಗ್ಬೋದು. ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡೋದು, ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡೋದಾದರೆ ಈ ಒಂದು ರಾಶಿಯವರಿಗೆ ಬಿಲ್ಕುಲ್ ವಿಚಾರಗಳು ಬೇಡ ಅಂತ ಹೇಳ್ತೀವಿ. ಯಾಕಂದರೆ ಪಾರ್ಟ್ನರ್ಶಿಪ್ಪಲ್ಲಿ ನಿಮ್ಮ ವಿಚಾರ, ನಿಮ್ಮ ವ್ಯವಸ್ಥೆ ವಿಚಾರಕ್ಕೆ ಅನುಗುಣವಾಗಿ ಯಾವುದೇ ವ್ಯವಸ್ಥೆಗಳು ಸಿಗೋದಿಲ್ಲ. ಹಾಗಾಗಿ ಪಾರ್ಟ್ನರ್ಶಿಪ್ಪಲ್ಲಿ ನೀವು ಏನೇ ಕೆಲಸ ಮಾಡಲಿಕ್ಕೆ ಹೋದರೂ ಕೂಡ ಅದು ಲಾಸಸನ್ನು ಕಾಣುತ್ತೆ. ಹಾಗಾಗಿ ನಿಮ್ಮ ವಿಚಾರಕ್ಕೆ ಪಾರ್ಟ್ನರ್ಶಿಪ್ ವ್ಯವಸ್ಥೆಗಳು ಬೇಡ ಅಂತ ಹೇಳ್ಬೋದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಆದಾಯದ ವಿಚಾರ ನೋಡಬೇಕು ಅಂತಂದರೆ, ಆದಾಯದ ವಿಚಾರ ಅಂತಂದರೆ ನೀವು ಮಾಡ್ತಕ್ಕಂಥ ಹಳೆಯ ಸಾಲಗಳು ಅದನ್ನು ತೀರಿಸುವಂಥ ಸಂಭವ ವಿಚಾರಗಳು ನಿಮ್ಮ ತಲೆಯಲ್ಲಿದ್ದರೂ ಕೂಡ ಅದು ನಿಮ್ಮ ಕೈಲಿ ಆಗಿರೋದಿಲ್ಲ. ಆದರೆ ಈ ತಿಂಗಳು ಆ ವ್ಯವಸ್ಥೆಗಳನ್ನು, ಆ ಒಂದು ಸಾಲದಿಂದ ಮುಕ್ತರಾಗಲಿಕ್ಕೆ ನೀವು ಪ್ರಯತ್ನಗಳ ಮಾಡ್ಬೋದಾಗುತ್ತೆ. ಅದರಿಂದ ಮುಕ್ತರಾಗೋದು ಕೂಡ ಒಂದು ವಿಚಾರಗಳು ಸಫಲವಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಖರ್ಚುಗಳ ಬಗ್ಗೆ ನೋಡೋದಾದರೆ, 6ನೇ ಮನೆಯಲ್ಲಿ ಗ್ರಹಗಳ ದುಷ್ಟ ಪ್ರಭಾವಗಳಿಂದ ನಿಮಗೆ ಆರ್ಥಿಕ ಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ, ಅಂದರೆ ಲಾಸಸ್ ಅನ್ನೋದು ಕಾಣುವಂಥ ಸಂಭವ ಇದೆ. ಹಾಗಾಗಿ ಎಚ್ಚರಿಕೆಯಿಂದ ನೀವು ಮಾಡ್ತಕ್ಕಂಥ ಖರ್ಚುಗಳಲ್ಲಿ ಒಂದು ಗಮನ ಇಟ್ಟು ವಿಚಾರ ಮಾಡೋದು ತುಂಬ ಒಳ್ಳೆಯದಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿಯಲ್ಲಿ ಹೂಡಿಕೆ ಬಗ್ಗೆ ನೋಡೋದಾದರೆ, ಈ ತಿಂಗಳು ಯಾವುದೇ ಕಾರಣಕ್ಕೂ ಹೂಡಿಕೆಯನ್ನು, ಹೊಸ ಇನ್ವೆಸ್ಟ್ಮೆಂಟ್ಗಳನ್ನು, ಬಿಸ್ನೆಸ್ ಎಕ್ಸ್ಪೆಂಡ್ ಮಾಡಬೇಕು ಅಂದ್ಕೊಂಡಿದ್ದರೆ ಈ ತಿಂಗಳು ಯಾವುದೇ ಕಾರಣಕ್ಕೂ ಮಾಡಲಿಕ್ಕೆ ಹೋಗ್ಬಿಡಿ. ಅದು ನಿಮಗೆ ಲಾಭವನ್ನು ತರೋದಲ್ಲದೆ ನಷ್ಟವನ್ನು ತರುವಂಥ ವ್ಯವಸ್ಥೆಗಳು ತುಂಬ ಹೆಚ್ಚಾಗಿ ಕಾಣಿಸ್ತದೆ. ಹಾಗಾಗಿ ಈ ತಿಂಗಳು ಕಳೆದ ನಂತರ ನೀವು ಏನೇ ಮಾಡಲಿಕ್ಕಿದ್ರೂ ಕೂಡ ಹಿರಿಯರ ಒಂದು ಅನುಭವದ ವ್ಯವಸ್ಥೆಗಳನ್ನು ಅಥವಾ ನಿಮ್ಮ ಒಂದು ಕೆಲಸದ ವೃತ್ತಿಯಲ್ಲಿ ಇರ್ತಕ್ಕಂಥ ಮೇಧಾವಿಗಳ ಹತ್ರ ಒಂದು ಸಜೆಷನ್ನ ತೆಗೆದುಕೊಂಡು ಮುಂದುವರಿಯೋದು ತುಂಬ ಅತ್ಯಗತ್ಯವಾಗುತ್ತೆ. ನಂತರ ಪ್ರೀತಿ ಮತ್ತು ಕುಟುಂಬ ವಿಚಾರ ನೋಡೋದಾದರೆ, ಮೊದಲನೇದಾಗಿ ಪ್ರೀತಿ ವಿಚಾರದಲ್ಲಿ ಪ್ರೀತಿ ಮಾಡೋ ವ್ಯಕ್ತಿಗಳಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ತಿಂಗಳಲ್ಲಿ ಉಂಟಾಗುತ್ತೆ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ದೊಡ್ಡ ಮಾಡಲಿಕ್ಕೆ ಹೋಗಬೇಡಿ. ಆ ದೊಡ್ಡ ವ್ಯವಸ್ಥೆಗಳೇ ನಿಮ್ಮ ಇಬ್ಬರ ಜೀವನವನ್ನು ಅಂತ್ಯಗೊಳಿಸುವಂಥ ವಿಚಾರಗಳು ಬರುತ್ತೆ. ಹಾಗಾಗಿ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ನಡೆಯುವಂಥ ವ್ಯವಸ್ಥೆಗಳನ್ನ ಮಾಡೋದು ಉತ್ತಮ ಆಗುತ್ತೆ. ಮತ್ತು ವೈವಾಹಿಕ ಜೀವನದಲ್ಲಿ ವಿಚಾರ ನೋಡಬೇಕು ಅಂತಂದರೆ, ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ವ್ಯಕ್ತಿಗಳ ಮಾತುಗಳಿಂದ ಮನಸ್ತಾಪಗಳು ಆಗೋದ್ರಿಂದ ನಿಮ್ಮ ಒಂದು ವಾತಾವರಣವನ್ನು ಬದಲು ಮಾಡುವಂಥದ್ದು ತುಂಬ ಮುಖ್ಯ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳಾಗ್ಬೋದು ಅಥವಾ ಹೊರಗಿನ ಊರಿಗೆ ನೀವು ಹೋಗಿ ಬರೋದ್ರಿಂದ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಒಂದು ಮನಃಶಾಂತಿ ಅಥವಾ ಮನಶ್ಚೈತನ್ಯ ಬದಲಾಗುತ್ತೆ ಅಂತ ಹೇಳ್ಬೋದಾಗುತ್ತೆ. ಮತ್ತು ಕುಟುಂಬದ ವಿಚಾರ ನೋಡೋದಾದರೆ, ನಿಮ್ಮ ಮನೆಯಲ್ಲಿ ಯಾವುದರ ಆಸ್ತಿ ವಿಚಾರವಾಗಿ ಅಥವಾ ಕುಟುಂಬದ ಕೆಲಸ ವಿಚಾರವಾಗಿ ಸಮಸ್ಯೆಗಳಾಗ್ತಾ ಇದ್ದರೆ ಆ ಒಂದು ವಿಚಾರವನ್ನು ಈ ತಿಂಗಳು ನೀವು ಅಂತ್ಯಗೊಳಿಸ್ಬೋದಾಗುತ್ತೆ. ಸುಲಭವಾಗಿ ಕೂತು ಮಾತಾಡುವ ಒಂದು ವ್ಯವಸ್ಥೆಯಿಂದ ನೀವು ಈ ಒಂದು ಸಮಸ್ಯೆಯನ್ನು ನಿವಾರಣೆ ಕೂಡ ಕಾಣ್ಬೋದಾಗುತ್ತೆ ಈ ತಿಂಗಳು. ಇನ್ನು ಆರೋಗ್ಯದ ವಿಚಾರ ಬಂತು ಅಂತಂದರೆ, ಆರೋಗ್ಯದಲ್ಲಿ ಮನೆಯಲ್ಲಿ ಇರ್ತಕ್ಕಂತಹ ಮೂಲ ವ್ಯಕ್ತಿ, ಅಂದರೆ ಮನೆಯಲ್ಲಿ ಯಜಮಾನರು ಅಂತ ಯಾರಿರ್ತಾರೆ ಆ ಮನೆಯ ಒಂದು ಮೂಲ ವ್ಯಕ್ತಿಗೆ ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಣಿಸುವಂಥ ಸಂಭವ ಇದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಕೊಡೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಧ್ಯಾನ ಆದಷ್ಟು, ಜೊತೆಗೆ ಯೋಗಾಸನವನ್ನು ಮಾಡೋದು ನಿಮ್ಮ ಆರೋಗ್ಯಕ್ಕೆ ಒಂದು ಸ್ಥಿರತೆಯನ್ನು ತಂದುಕೊಡುತ್ತೆ. ಈ ಒಂದು ರಾಶಿಯವರಿಗೆ ಸರಳ ಪರಿಹಾರ ತಂತ್ರಗಳು ಹೇಳೋದಾದರೆ, ಪ್ರತಿ ಶನಿವಾರ ಆಂಜನೇಯನ ಮೂಲ ಮಂತ್ರವನ್ನು ಓಂ ಶ್ರೀ ಹನುಮತೆಯೇ ನಮಃ ಈ ಒಂದು ಮಂತ್ರವನ್ನು 108 ಬಾರಿ ಪ್ರತಿ ಶನಿವಾರ ನೀವು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಜೊತೆಗೆ ನೀವು ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ನಷ್ಟಗಳು, ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಈ ಒಂದು ಮಂತ್ರದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ಒಂದು ರಾಶಿಯವರ ಅಧಿಪತಿಯಾದಂಥ ಸೂರ್ಯದೇವರ ಒಂದು ಮೂಲ ಮಂತ್ರವನ್ನು ಪ್ರತಿ ಭಾನುವಾರ, ಅಂದರೆ ರವಿವಾರ ಬೆಳಿಗ್ಗೆ ಸೂರ್ಯ ಹೃದಯ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಈ ಒಂದು ರಾಶಿಯವರ ಅದೃಷ್ಟ ಸಂಖ್ಯೆ 9 ಅಂತ ಹೇಳಲಿಕ್ಕೆ ಬಯಸ್ತೇನೆ. 9 ಈ ಒಂದು ವ್ಯಕ್ತಿಗಳ ರಾಶಿಯಲ್ಲಿ ಮತ್ತು ಇವರ ಜೀವನದಲ್ಲಿ ಒಂದು ಅದೃಷ್ಟವನ್ನು ತರುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಸಿಂಹರಾಶಿಯ ಜನವರಿ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.